ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೆಲವು ತುಣುಕುಗಳನ್ನು ಹಂಚ್ಕೋತಾ ಇದ್ದೀನಿ. ವಿಜ್ಞಾನ ಯಾವುದನ್ನು ಸತ್ಯವೆಂದು ಪ್ರತಿಪಾದಿಸುತ್ತದೆಯೋ ಅದಕ್ಕಿಂತ ಭಿನ್ನವಾದುದನ್ನು ಕಲೆಯು ಪ್ರತಿಪಾದಿಸಲಾರದು. ಕುವೆಂಪು ಅವರ ಈ ಮಾತು ಎಲ್ಲ ಕಾಲಕ್ಕೂ ಅನ್ವಯಿಸುತ್ತೆ. ವಿಜ್ಞಾನವು ಸತ್ಯದ ಮೂಲಕ ವಿಶ್ವದ ಸೌಂದರ್ಯವನ್ನು ಹೆಚ್ಚಿಸಿದ್ರೆ, ಸಾಹಿತ್ಯವು ದರ್ಶನದ ಮೂಲಕ ಜೀವನದ ಸೌಂದರ್ಯವನ್ನು ಬೆಳಗುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ನಮ್ಮ ಜಿಲ್ಲೆಯಲ್ಲೇ ನಡೀತಿದೆ ಅಂದಾಗ ನಮ್ಗೆ ಹೋಗದೆ ಇರೋಕ್ಕಾಗುತ್ತಾ? ಹೋಗೇ ಬಿಡೋಣ ಅಂತ ನಾವು ಹೊರಟಿದ್ದು ಕೊನೆ ದಿನ, ಅಂದರೆ ಭಾನುವಾರ. ಹಿಂದಿನ ದಿನ ಮಂಡ್ಯದಲ್ಲಿ ಚೆನ್ನಾಗಿ ಮಳೆ ಬಂದಿದ್ದರಿಂದ ನೆಲದ ಮೇಲೆಲ್ಲ ನೀರಲ್ಲೇ ನಿಂತಿತ್ತು. ಆದರೂ ಜನಜಂಗುಳಿ ಏನು ಕಡಿಮೆ ಇರಲಿಲ್ಲ. ಮೃದು ಮಾತಿನ ಶರಣತತ್ವದ ಪ್ರತಿಪಾದಕ, ಅಪರೂಪದ ಜಾನಪದ ಚಿಂತಕ ಗೋರು ಚನ್ನಬಸಪ್ಪ ಅವ್ರನ್ನ ನೋಡಿ ತುಂಬಾ ಖುಷಿಯಾಯಿತು. ಇದೇ ನೋಡಿ ಸಮ್ಮೇಳನದ ಪ್ರಧಾನ ವೇದಿಕೆ. ಈ ವೇದಿಕೆಗೆ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಧಾನ ವೇದಿಕೆ ಅಂತ ಹೆಸರಿಟ್ಟಿದ್ರು. ಯಾಕಪ್ಪ ಅಂತ ಯೋಚನೆ ಮಾಡಿದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರು. ಕೆಂಪನಂಜಮ್ಮಣ್ಣಿಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಒತ್ತು ಕೊಟ್ಟಂತಹ ರಾಜಮಾತೆ. ನಾವಲ್ಲಿ ಹೋದಾಗ ಮಹಿಳಾ ಸಬಲೀಕರಣದ ಬಗ್ಗೆನೇ ಕಾರ್ಯಕ್ರಮ ನಡೀತಾ ಇತ್ತು. ಇವಾಗ ನೋಡ್ತಿರೋದು ಸರ್ಕಾರಿ ಶಾಲೆಗಳ ಸಬಲೀಕರಣ, ಸಾಧ್ಯತೆ ಮತ್ತು ಸವಾಲುಗಳು, ಇದ್ರ ಬಗ್ಗೆ ಕಾರ್ಯಕ್ರಮ ನಡೀತಾ ಇದೆ. ಕನ್ನಡ ನಾಡು ನುಡಿಯ ಬಗೆಗಿನ ಪೋಸ್ಟರ್ಗಳು ಹೀಗೆ ರಾರಾಜಿಸ್ತಾ ಇದ್ವು. ಅಲ್ಲೇ ನಾವು ಒಂದೆರಡು ಸೆಲ್ಫಿ ಫೋಟೋಸ್ ತಗೊಂಡು ಮುಂದೆ ಹೋಗಿದ್ದು ರಾಷ್ಟ್ರಕವಿ ಕುವೆಂಪು ಪುಸ್ತಕದ ಮೇಳ ಕಡೆಗೆ. ತುಂಬಾ ಒಳ್ಳೊಳ್ಳೆ ಪುಸ್ತಕಗಳಿದ್ವು. ಪ್ರಾರಂಭದಲ್ಲೇ ನೋಡಿದ್ದು ನಿಧಿ ಅನ್ನುವಂಥ ಒಂದು ಪುಸ್ತಕದ ಅಂಗಡಿ. ಇಲ್ಲಿಗಲ್ ಅನ್ನುವಂತಹ ಕನ್ನಡ ಮೂವಿ ಮಾಡೋದಕ್ಕೋಸ್ಕರ ಪ್ರೊಡಕ್ಷನ್ ಹಣಕ್ಕಾಗಿ ಈ ಪುಸ್ತಕವನ್ನ ಬರೆದು ಮಾರ್ತಾ ಇದ್ರು. ಹಣ ಕಳೆಯಬಹುದು, ಪುಸ್ತಕದ ಗ್ರಾಸ ಕಳೆಯಲಾರದು. ಪುಸ್ತಕಕ್ಕೆ ಬೆಲೆ ಇರುವುದಿಲ್ಲ, ಮೌಲ್ಯವಿರುತ್ತದೆ. ಗೆಳೆಯ ಶತ್ರುವಾಗಬಹುದು, ಪುಸ್ತಕ ಶತ್ರುವಾಗಲಾರದು. ಇವು ಅಲ್ಲೇ ಬರೆದಿದ್ದಂತಹ ಕೆಲವು ಸಾಲುಗಳು. ನಾವು ಕೆಲವು ಪುಸ್ತಕಗಳನ್ನು ತಗೊಂಡು ಮುಂದೆ ಹೊರಟ್ವಿ. ಇದು ಜಿಲ್ಲಾ ತೋಟಗಾರಿಕಾ ಇಲಾಖೆಯವರ ಪ್ರದರ್ಶನ. ಹೀಗೆ ಬೇರೆ ಬೇರೆ ಇಲಾಖೆಯಿಂದ ಪ್ರದರ್ಶನಗಳನ್ನು ಇಟ್ಟಿದ್ರು. ಯಾವುದೇ ಒಂದು ದೇಶ ಆರ್ಥಿಕವಾಗಿ, ಬೌದ್ಧಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನ ಅಸ್ತಿತ್ವದ ಛಾಪನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಬೇಕು ಅಂದರೆ ಅಲ್ಲಿರುವ ಜನಾಂಗ ವಿಜ್ಞಾನ ಮತ್ತು ಸಾಹಿತ್ಯದ ಸಂಗತಿಗಳನ್ನು ನಿತ್ಯ ನೂತನ ಅನ್ನೋ ಹಾಗೆ ಅನ್ವಯಿಸ್ಕೊಂಡು ಬೆಳಿಬೇಕಾಗತ್ತೆ. ಇದು ದೊಡ್ಡವರು ಹೇಳಿರೋ ಮಾತು. ಅದಕ್ಕೆ ತಕ್ಕಂತೆ ಇಲ್ಲಿ ಏರ್ಪಡಿಸಿದ್ದ ವಿವಿಧ ಇಲಾಖೆಗಳ ಪ್ರದರ್ಶನಗಳಲ್ಲಿ ವೈಜ್ಞಾನಿಕವಾದ ಒಂದು ಹಿನ್ನೆಲೆ ಇತ್ತು. ವೈಜ್ಞಾನಿಕವಾಗಿ ತೋಟಗಾರಿಕೆ, ಮೀನುಗಾರಿಕೆಯನ್ನು ಹೇಗೆ ಮಾಡೋದು, ಮನರಂಜನೆಗಾಗಿ ಮೀನುಗಾರಿಕೆಯ ಅಭಿವೃದ್ಧಿ, ಹೀಗೆ ಈ ಮನರಂಜನೆಗಾಗಿ ಮೀನುಗಾರಿಕೆಯ ಅಭಿವೃದ್ಧಿ ಯೂತ್ಸ್ನ ಅಟ್ರಾಕ್ಟ್ ಮಾಡ್ತಿತ್ತು. ಮುಂದೆ ಇದ್ದಿದ್ದು ಜಿಲ್ಲಾ ಕೃಷಿ ಇಲಾಖೆಯಿಂದ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ, ವೈಜ್ಞಾನಿಕ ಬೇಸಾಯ ಪದ್ಧತಿ, ಯಂತ್ರೋಪಕರಣಗಳ ಬಳಕೆ, ನೀರಾವರಿಯ ವಿವಿಧ ಪದ್ಧತಿಗಳು, ಹೀಗೆ ಇನ್ನೂ ಹಲವಾರು ಇನ್ಫಾರ್ಮೇಷನ್ ಇದರಲ್ಲಿತ್ತು. ನಮ್ಮ ಜಿಲ್ಲೆಯಲ್ಲಿ ಪ್ರಧಾನವಾಗಿ ಬೆಳೆಯೋದು ಭತ್ತ ಮತ್ತು ಕಬ್ಬು. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಪ್ರದರ್ಶನ ಇತ್ತು. ನನಗೆ ಕುವೆಂಪು ಅವರ ಪದ್ಯ ನೆನಪಾಗ್ತಿತ್ತು. ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ ಉಳುವಾಯೋ ನೋಡಲ್ಲಿ. ಅದರಲ್ಲೂ ಈ ಕೆಲವು ಸಾಲುಗಳು, ಅಂದರೆ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಈ ಸಾಲುಗಳೆಷ್ಟು ನಿಜ ಅಂದರೆ, ನಮ್ಮ ಜಿಲ್ಲೆ ರೈತರು ಅಂತ ಮಾತ್ರ ಅಲ್ಲ, ಎಲ್ಲ ರೈತರು ಅಷ್ಟೇ. ಕೃಷಿ ವ್ಯವಸಾಯ ಅಂತ ಬಂದಾಗ ಅವ್ರ ಕೆಲಸದಲ್ಲಿ ಅವರು ಎಷ್ಟು ತೊಡಗಿಸ್ಕೋತಾರೆ ಅಂತ ಅಂದರೆ, ದೇಶದ ಬೇರೆ ಯಾವುದೇ ಆಗು ಹೋಗುಗಳ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇದು ನೋಡಿ, ಭತ್ತದ ಸಸಿ ಮಡಿ. ಇದನ್ನು ನೋಡಬೇಕಿದ್ರೆ ವಿಡಿಯೋ ಮಾಡ್ತಿರೋರನ್ನೆಲ್ಲ ನೋಡಿ ಅಲ್ಲಿದ್ದಂಥವ್ರು ನಾಟಿ ಟೈಮಲ್ಲಿ ಗದ್ದೆ ಹತ್ರಕ್ಕೆ ಬಂದ್ರವ ಅಂದರೆ ಒಬ್ಬರು ಬರಲ್ಲ, ಇಲ್ಲಿ ನೋಡು ಎಲ್ಲ ವಿಡಿಯೋ ಮಾಡ್ಕೋತಾ ನಿಂತಿದ್ದಾರೆ ಅಂತ ಹೇಳ್ತಿದ್ರು. ಅದು ನಿಜಾನೇ. ನಮ್ಮ ಹಳ್ಳಿ ಕಡೆ ಕೃಷಿ ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ. ಮುಂದೆ ಇದ್ದಿದ್ದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರದರ್ಶನ. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಯೋಜನೆಗಳನ್ನು ಬಿಂಬಿಸಿದ್ರು. ಇದು ನೋಡಿ, ರೇಷ್ಮೆ ಇಲಾಖೆಯ ಪ್ರದರ್ಶನ. ರೇಷ್ಮೆ ಕೃಷಿನ ಹೇಗೆ ಮಾಡ್ತಾರೆ, ರೇಷ್ಮೆ ಹುಳುಗಳಿಗೆ ಮೇವು ಅಂದರೆ ಹಿಪ್ಪನೇರಳೆ ಗಿಡಗಳನ್ನು ಹೇಗೆಲ್ಲ ವೈಜ್ಞಾನಿಕ ವಿಧಾನದಿಂದ ಬೆಳೀಬಹುದು, ಈ ಥರ ಕೃಷಿ ಪದ್ಧತಿಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದರು. ರೇಷ್ಮೆ ದಾರಗಳನ್ನು ನೇಯುವಂತಹ ವಿಧಾನ ಮತ್ತು ಮಷಿನ್ನಲ್ಲಿ ಯಾವ ರೀತಿ ವೀವ್ ಮಾಡ್ತಾರೆ, ಮತ್ತು ರೇಷ್ಮೆ ಹುಳಗಳು, ಅವುಗಳ ಬೆಳವಣಿಗೆಯ ಹಂತಗಳು, ಅವು ಚಿಟ್ಟೆಗಳಾದಾಗ ಹೆಂಗಿರ್ತವೆ, ಹುಳಗಳಾದಾಗ ಹೆಂಗಿರ್ತವೆ, ಈ ರೀತಿ ತುಂಬಾ ಡೀಪಾಗೆ ಅಲ್ಲಿ ತೋರಿಸಿದ್ರು ಅಂತಲೇ ಹೇಳ್ಬೋದು. ರೇಷ್ಮೆ ಕೃಷಿ ಮಾಡುವಂತಹ ರೈತರಿಗೆ ಒಂದೊಳ್ಳೆ ಮಾಹಿತಿನೇ ಇತ್ತು ಇಲ್ಲಿ. ವಿವಿಧ ತಳಿಯ ರೇಷ್ಮೆ ಬಿತ್ತನೆ ಗೂಡುಗಳು, ಹೀಗೆ ಇನ್ನೂ ಸುಮಾರು ಮಾಹಿತಿಗಳನ್ನ ಇದರಲ್ಲಿ ಇಟ್ಟಿದ್ರು. ರೇಷ್ಮೆ ದಾರಗಳನ್ನು ವಿವಿಧ ವಿಧಾನಗಳಿಂದ ಹೇಗೆ ರೀಲಿಂಗ್ ಮಾಡ್ತಾರೆ ಅವುಗಳನ್ನು ಇಲ್ಲಿ ತೋರಿಸ್ತಾ ಇದ್ರು. ಇಲ್ಲಿ ನೋಡಿ, ಮೈಸೂರು ಸಿಲ್ಕ್ ಸೀರೆಗಳು, ಬೆಲೆ ನೋಡಿ ತೊಗೊಳಕ್ಕೆ ಮನಸ್ಸೇ ಆಗಲಿಲ್ಲ. ಹೀಗೆ ನೋಡ್ತಾ ನೋಡ್ತಾ ಮುಂದೆ ತುಂಬ ಪ್ರದರ್ಶನಗಳೇ ಇದ್ವು. ಇವುಗಳನ್ನೆಲ್ಲ ನೋಡ್ತಾ ನೋಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ಗ್ಯಾಪಲ್ಲಿ ನಮ್ಮನೆಯವರು ನನ್ನಿಂದ ಮಿಸ್ ಆಗಿ ನಾನು ಒಬ್ಬಳೇ ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ಇದು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆದು.
ಮಂಡ್ಯ ಜಿಲ್ಲೆಯಲ್ಲಿರೋ 7 ತಾಲೂಕುಗಳಲ್ಲಿ ಯಾವ್ಯಾವ ಪ್ರವಾಸಿ ತಾಣಗಳಿವೆ ಅನ್ನೋದನ್ನ ಇಲ್ಲಿ ತೋರಿಸಿದ್ರು. ಮಂಡ್ಯ, ಮಳವಳ್ಳಿ, ಮದ್ದೂರು, KR ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ ಮತ್ತು ನಾಗಮಂಗಲ. ಇವಿಷ್ಟರಲ್ಲಿ ಇಷ್ಟೊಂದು ಪ್ರವಾಸಿ ತಾಣಗಳಿವೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹುಟ್ಟಿನಿಂದಲೇ ಒಬ್ಬ ಶ್ರೇಷ್ಠ ಮತ್ತೊಬ್ಬ ಕೀಳು ಎನ್ನುವಂತಹ ಧರ್ಮವೇ ಅಲ್ಲ, ಅದೊಂದು ಪಾಪದ ಕೂಪ. ಇದನ್ನ ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಸಾರಿದ್ರೆ ಬಸವಣ್ಣವರು ಕಾಯಕವೇ ಕೈಲಾಸ ಅಂದರು. ಹಾಗೂ ಅಂಬೇಡ್ಕರ್ ಶಿಕ್ಷಣ, ಸಮಾನತೆ ಮತ್ತು ಸಂಘಟನೆಗಳ ಹರಿಕಾರ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಂಗಮ ನೋಡ್ಕೊಂಡು ಮುಂದೆ ಬಂದರೆ ಇಲ್ಲಿದ್ದಿದ್ದು ಕೈಮಗ್ಗ ಮತ್ತು ಎಲೆಕ್ಟ್ರಾನಿಕ್ ಮಗ್ಗಗಳ ಸಂಗಮ. ಕಾನೂನು ಸೇವೆಗಳ ಪ್ರಾಧಿಕಾರ, ಹೀಗೆ ಸರ್ಕಾರದ ವಿವಿಧ ಇಲಾಖೆಗಳ ಪ್ರದರ್ಶನಗಳಿದ್ವು. ಇದು ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು. ಇದನ್ನು ನೋಡಿದಾಗ ನನಗೆ ನೆನಪಾಗಿದ್ದು BM ಶ್ರೀಕಂಠಯ್ಯನವರ ಒಂದು ಪದ್ಯ. ಅದ್ಯಾವುದು ಅಂದರೆ ನಾವು ಚಿಕ್ಕವರಿದ್ದಾಗ ಓದಿದಂತಹ ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕಳೆಯರೊಡನೆ ಬೆಳೆದು ಬಂದ ಮಾತದಾವುದು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಆ ಮಾತು ಕನ್ನಡ. ಕನ್ನಡ 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 ಅದು ಬಿಟ್ಟು ಬೇರೆ ಏನು ತಾನೇ ನಾವು ಮಾತಾಡಿರ್ತೀವಲ್ವಾ. ಮುಂದೆ ಹೋಗ್ತಾನೇ ಇದ್ದೀನಿ, ಇನ್ನೂ ಪ್ರದರ್ಶನಗಳು ಕಾಣಿಸ್ತಾನೇ ಇದೆ. ಕೊನೆಗೆ ಬಂದಿದ್ದು ಪ್ರಾಚ್ಯ ವಸ್ತುಗಳ ಪ್ರದರ್ಶನಕ್ಕೆ. ಇಲ್ಲಿ ಸುಟ್ಟ ಮಣ್ಣಿನ ವಸ್ತುಗಳು ಮತ್ತು ಹೀಗೆ ತುಂಬ ಹಳೆಯ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಆ್ಯಂಟಿಕ್ ವಸ್ತುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು. ವಸ್ತುಗಳನ್ನಲ್ಲ, ವಸ್ತುಗಳ ಫೋಟೋಗ್ರಫಿಗಳನ್ನು ಇಟ್ಟಿದ್ರು. ಇವುಗಳನ್ನೆಲ್ಲ ನೋಡ್ತಾ ನೋಡ್ತಾ ಈ ಬೀಡ್ಸು, ಬ್ಯಾಂಗಲ್ಸು ಆವಾಗಿನ ಕಾಲದಲ್ಲಿ ಹೆಂಗಸರೆಲ್ಲ ಯಾವ ರೀತಿ ಹಾಕೋತಾ ಇದ್ರು ಅನ್ನೋದೆಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು. ಶಿಲಾಯುಗದ ಕಾಲದಲ್ಲಿ ಬಳಸ್ತಿದ್ದಂತಹ ಲೋಹದ ಪಾತ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು, ಹೆಂಚುಗಳು ಇವೆಲ್ಲ ಹೇಗಿದ್ವು ಅಂತ ನೋಡಿದೆ ಇವತ್ತು. ಇವು ನೋಡಿ ಆ್ಯಂಟಿಕ್ ಮಡಕೆಗಳು ಅಂದರೆ ಪ್ರಾಚ್ಯ ವಸ್ತುಗಳು. ಗಂಗರ ಕಾಲದಲ್ಲಿ ಯಾವ ರೀತಿ ಇದ್ವು ಮಡಕೆಗಳು ಅಂತ ನೋಡಿ. ದಕ್ಷಿಣ ಭಾರತದಲ್ಲಿ ಪ್ರಾಚೀನ ದೇವಾಲಯಗಳು ಮತ್ತು ವಾಸ್ತುಮಂಡಲ ಹೇಗಿತ್ತು ಇದನ್ನೆಲ್ಲ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿ ಇಟ್ಟಿದ್ರು. ಮುಂದೆ ಜೈನ ಬಸದಿಗಳು ಮತ್ತು ತಲಕಾಡಿನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸು ಎಲ್ಲ ಇಟ್ಟಿದ್ರು. ಅಂದರೆ ಇವೆಲ್ಲ ಎಕ್ಸ್ಕ್ಯಾವೇಷನ್ ಮಾಡಿದಾಗ ಸಿಕ್ಕಿರುವಂತಹವು. ಇದು ನೋಡಿ ನಮ್ಮ ತಲಕಾಡಿನಲ್ಲಿ ಉತ್ಖನನ ಮಾಡಿದಾಗ ಸಿಕ್ಕಿರುವಂತಹ ಸ್ನಾನಗೃಹಗಳು ಮತ್ತು ಅಕ್ಕಸಾಲಿಗರ ಅಂದರೆ ಚಿನ್ನದ ಕೆಲಸ ಮಾಡುವಂತಹವರ ಕಾರ್ಯಾಗಾರ, ನದಿಯ ತಡೆಗೋಡೆಗಳು. ಇದನ್ನೆಲ್ಲ ನೋಡಿ ಆದಮೇಲೆ ನನಗೆ ತಕ್ಷಣಕ್ಕೆ ನೆನಪಾಗಿದ್ದು ಮೈ ಮಿಸ್ಟರ್ ಎಲ್ಲೋದ್ರು ಇವರು ಅಂತ. ಆಮೇಲೆ ಅವ್ರನ್ನ ಹುಡುಕೊಂಡು ನಾನು ಹೊರಟಿದ್ದು ಭೋಜನಾಲಯದ ಕಡೆಗೆ. ನನಗೂ ಹೊಟ್ಟೆನೂ ಹಸಿವಾಗಿತ್ತು. ಮಧ್ಯಾಹ್ನದ ಊಟ ಮಾಡೋಷ್ಟೊಳಗೆ ಆಲ್ರೆಡಿ 4:15 ಆಗಿತ್ತು. ಇನ್ನೇನು ಹಸಿವಾಗದೇ ಇರುತ್ತಾ? ಅವರು ನನ್ನ ಹುಡುಕಿ ಸಾಕಾಗಿ ಕೊನೆಗೆ ಊಟ ಮಾಡ್ತಾ ಇದ್ದರು. ನಾನು ಹೋಗಿ ಅವ್ರ ಜೊತೆ ಜಾಯ್ನ್ ಆಗಿ ಊಟ ಮಾಡಿಕೊಂಡು ಹೊರಡೋಣ ಮತ್ತೆ ಅಂತ ಹೊರಡಬೇಕಿದ್ರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾ ಇತ್ತು. ಅಲ್ಲಿ ಹಿಂದೆಗಡೆ ಸ್ಕ್ರೀನಲ್ಲಿ ನಿನ್ನೆ ಮೊನ್ನೆ ಆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಡಿಸ್ಪ್ಲೇ ಮಾಡಿದರು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ. ಕನ್ನಡಕ್ಕೆ ಪ್ರಾಚೀನ ಇತಿಹಾಸನೂ ಇದೆ, ವೈವಿಧ್ಯಮಯವಾದ ಸೊಗಡು ಕೂಡ ಇದೆ. ಇದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೆಲವು ತುಣುಕುಗಳು. ಹೇಗನ್ನಿಸ್ತು?